ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಕಿತ್ತಾಟದ ಸುದ್ದಿ. ರಾಜ್ಯದ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುವ ಲಕ್ಷಣವೇ ಕಾಣ್ತಾ ಇಲ್ಲ. ಇದ್ರ ಮಧ್ಯೆ ಈಗ ದಲಿತ ಸಿಎಂ ಕೂಗು ಕೇಳಿ ಬಂದಿದ್ದು, ಪರಮೇಶ್ವರ್ ಸಾಮರ್ಥ್ಯದ ಸವಾಲು ಹಾಕಿದ್ದಾರೆ. ಈಗಾಗಲೇ ಪರಮೇಶ್ವರ್ಗೆ ಕೂಲಿ ಕೊಡಬೇಕು ಎಂದಿದ್ದ KN ರಾಜಣ್ಣ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಅದರಲ್ಲಿ ಏನಾದ್ರೂ ತಪ್ಪಿದೆಯಾ ಅಂತ ಕೇಳಿದ್ದಾರೆ. ಅಲ್ಲದೆ ನಾನು ಸಮರ್ಥ ಅಂತ ಎಷ್ಟು ಸಲ ಪ್ರೂವ್ ಮಾಡಬೇಕು, 8 ವರ್ಷ KPCC ಅಧ್ಯಕ್ಷನಾಗಿದ್ದೆ, ಸಮರ್ಥ ಇಲ್ಲದೆ ಕೆಲಸ ಮಾಡಿದ್ದೀನಾ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಮೇಡಮ್, 2 ದಿನಗಳ ಹಿಂದೆ ಇದೇ ರಾ ನ್ಯೂಸ್ನಲ್ಲಿ ನೀವೇ ಮಾತಾಡಿದ್ರಿ, ಯಾಕೆ ಪರಮೇಶ್ವರ್ ಅವರು ನಾನು ಇದ್ದೀನಿ, ನಾನು ಶಕ್ತ ಅಂತ ಮಾತಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಅಂತ ಹೇಳಿ ಇವತ್ತು ಮಾತಾಡಿದ್ದಾರೆ. ಹೌದು, ಯಾಕೆಂದ್ರೆ DK ಶಿವಕುಮಾರ್ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಹೇಳಿದ್ರಪ್ಪ, ನಾನು ಸಿಎಂ ಆಗ್ಬೇಕು ಅಂದ ತಕ್ಷಣ ಆಗ್ಬಿಡ್ತೀನಾ ಅಂತ. ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನು ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು ಅಂತ? DK ಶಿವಕುಮಾರ್ ಅವರು 4 ಗೋಡೆಗಳ ಮಧ್ಯೆ ಮಾತುಕತೆ ಆಗಿದೆ ಅಂತ ಸರ್ಕಾರ ಬಂದಾಗಿಂದ ಹೇಳ್ತಿದ್ದಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ? ಸೊ ನೀವ್ ಅದನ್ನ ಕ್ಲೇಮ್ ಮಾಡದೇ ಇದ್ರೆ ನಿಮ್ ಮನೆ ಬಾಗಿಲಿಗೆ ಹುಡ್ಕೊಂಡ್ ಬರೋದು ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇದೆ. ಹಾಗಾಗಿನೇ ನಾನು ಅವತ್ತು ಹೇಳಿದ್ದು, ರಾಜಣ್ಣ ಅವರು ದಲಿತ ಸಿಎಂ ಯಾಕಾಗ್ಬಾರ್ದು, ಪರಮೇಶ್ವರ್ ಅವ್ರ ಕೂಲಿ ಕೊಡಿ ಫಸ್ಟ್ ಅಂತ ಅಂದಾಗ, ಇದು ಬಿಜೆಪಿ ಅವರು ಬೇಕು ಅಂತಾನೆ ಹೂಡಿರುವಂತ ಅಸ್ತ್ರ ಅಂತಂದ್ರು ಪರಮೇಶ್ವರ್ ಅವರು. ಹಾಗಾಗಿ ನಾನು ಹೇಳ್ದೆ, ಹೌದ್ರಿ ನಾನು ಸಮರ್ಥನಿದ್ದೀನಿ ಅಂತ ನೀವ್ ಯಾಕೆ ಕ್ಲೇಮ್ ಮಾಡ್ಕೊಳ್ಳಲ್ಲ ರೀ? ಕರೆಕ್ಟ್, ಯಾಕೆ ಕ್ಲೇಮ್ ಮಾಡ್ಕೊಳ್ಳಲ್ಲ? ನೀವೇ ನಿಮ್ಮನ್ನ ನೀವು ನಿಮ್ ಬಗ್ಗೆ ನೀವು ಕ್ಲೇಮ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಬೇರೆಯವ್ರು ನಿಮ್ ಬಗ್ಗೆ ಮಾತಾಡ್ತಾರೆ, ನೀವು ಅದನ್ನ ನನಗ್ ಬೇಡ ಅಂತೀರಾ ಅಂತಂದ್ರೆ ಅದು ಒಂಥರ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಎಲ್ಲಾ ಜನರ ಹೇಳಿಕೆಗಳನ್ನ ಗಮನಿಸಿದಂತ ಪರಮೇಶ್ವರ್ ಅವರು, ಹೌದು ನಾ ಸಮರ್ಥನಿದ್ದೀನಿ, ನಾನು KPCC ಅಧ್ಯಕ್ಷನಾಗಿರ್ಲಿಲ್ವೇ, ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಲಿಲ್ವೇ, ನನ್ಗೆ ಸಾಮರ್ಥ್ಯ ಇಲ್ಲದೆ ಇದ್ರೆ ಕೊಟ್ಬಿಡ್ತಾರ ಅಂತ ಇವತ್ತು ಕ್ಲೇಮ್ ಮಾಡಿದ್ದಾರೆ. ಹಾಗಂತ ನಾನು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಗೊತ್ತಿಲ್ಲ. ಬಟ್ ದಲಿತ ಸಿಎಂ ಕೂಗು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಬಿಕಾಸ್ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಕ್ಲೇಮ್ ಮಾಡ್ತಾರೋ ಆವಾಗೆಲ್ಲ ದಲಿತ ಸಿಎಂ ಅಸ್ತ್ರವನ್ನ ಸಿದ್ದರಾಮಯ್ಯನವರ ಬಣ ಪ್ರಯೋಗ ಮಾಡ್ತಾನೆ ಇರುತ್ತೆ. ಆದ್ರೆ ಆ ಕ್ಯಾಟಗರಿಯಲ್ಲಿ ಇರುವಂತಹ ಪ್ರಮುಖ ನಾಯಕರಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋದೇ ಪರಮೇಶ್ವರ್ ಅವರು. ಸ್ವತಃ ಪರಮೇಶ್ವರ್ ಅವರೇ ಕ್ಲೇಮ್ ಮಾಡ್ಕೊಳ್ಳಲ್ಲ. ವೇರಾಸ್ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಕೆಪಾಸಿಟಿ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇವತ್ತು ತನಗೋಸ್ಕರ ತಾನು ಪರಮೇಶ್ವರ್ ಅವರು ಸ್ಟ್ಯಾಂಡ್ ತಗೊಂಡಿದಾರಲ್ಲ, ಥ್ಯಾಂಕ್ ಗಾಡ್, ಅಟ್ ಲಾಸ್ಟ್ ಕೊನೆಗಾದ್ರೂ ಅವರು ತಮ್ಮ ಬಗ್ಗೆ ತಾವು ಒಂದು ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸಿದಾರೆ. ಹೌದಲ್ವಾ? ನಿಮ್ಗೆ ಶಕ್ತಿ ಸಾಮರ್ಥ್ಯಗಳು ಇಲ್ಲ ಅಂತ ಅಲ್ಲ, ಎಲ್ಲರೂ ಇವ್ರಾಗಬೇಕು ಅಂದಾಗ ಇದು ಬಿಜೆಪಿದು ಅಂತ ಅಂದ್ರೆ ಅದು ಒಂದ್ ರೀತಿ ನಿಮ್ಮಲ್ಲೇ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅನ್ನುವಂತ ಭಾವನೆ ಮೂಡಿಸ್ತಾ ಇತ್ತು. ಇವತ್ತು ನೀವು ಕ್ಲೇಮ್ ಮಾಡಿದೀರಾ, ಸೊ ಕ್ಲೇಮ್ ಮಾಡದೆ ಬೇರೆ ಏನು ಬರೋದಿಲ್ಲ. ಈ ವಿಚಾರಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರು ಟ್ಯಾಂಕ್ ಕೊಟ್ಟಿದ್ದಾರೆ. ಅದೇನೋ ಸೀಡ್ಲೆಸ್, ಬೋನ್ಲೆಸ್, ಶುಗರ್ಲೆಸ್ ಅಂತ. ಬನ್ನಿ ಅವ್ರು ಏನ್ ಹೇಳಿದಾರೆ ಕೇಳೋಣ. ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಬಗ್ಗೆ ಮಾತಾಡೋ ಧೈರ್ಯ ಬಂದಿದೆ ಅವ್ರಿಗೆ. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರ್ಮುರಿ ತಿಂತಿದ್ರಂತ ಅವರು? ಯಾಕೆ ಮಾಡ್ಲಿಲ್ಲ ಸೌಮ್ಯ? ದಲಿತರು ಬರೀ ಭಾಷಣಕ್ಕ ದಲಿತರು. ನಾವು ಬಹಳ ಕೇಳ್ತೀವಿ, ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇಂಥವು. ನಾವು ಇದನ್ನ ಏನ್ಕೋ ತಗೋಬಾರ್ದು ನೀವೆಲ್ಲ. ಬೋನ್ಲೆಸ್ ಅಂತಂದ್ರೆ ಚಿಕನ್ನು, ಸೀಡ್ಲೆಸ್ ಅಂದ್ರೆ ದ್ರಾಕ್ಷಿ, ಶುಗರ್ಲೆಸ್ ಅಂತಂದ್ರೆ ಕಾಫಿ ಟೀ. ಇಷ್ಟಕ್ಕೇನೆ ಸೀಮಿತಗೊಳಿಸ್ಬೇಕು, ಇನ್ನೇನೋ ಇದು ಮಾಡಬಾರ್ದು. ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳಕ್ಕೆ.
ಯಾಕೆಂತಂದ್ರೆ ಆ ಇರೋ ಅಧಿಕಾರನು ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಬಹುಶಃ ನಾನು ಚಲವಾದಿ ಅವ್ರ ಮಾತನ್ನ ಒಪ್ತೀನಿ. ಯಾಕೆ ಅಂತಂದ್ರೆ ಇಷ್ಟು ವರ್ಷಗಳಿಂದ ದಲಿತರು, ಈಗ ಮಾದೇವಪ್ಪ ಅವ್ರು ಏನಂದ್ರು, ದಲಿತರು ನಮ್ ಬ್ಯಾಕ್ ಬೋನ್ ಇದ್ದ ಹಾಗೆ, ಅವರ ಮತಗಳಿಂದಲೇ ಪದೇ ಪದೇ ನಮ್ ಸರ್ಕಾರ ಬರ್ತಾ ಇದೆ, ಇಲ್ದೇ ಇದ್ರೆ ಬರ್ತಿರ್ಲಿಲ್ಲ. ಹೀಗಾಗಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಸೊ ಇಷ್ಟು ವರ್ಷಗಳ ಅಧಿಕಾರದಲ್ಲಿ ಒಂದು ಬಾರಿಯೂ ನೀವು, ಅದು ಪರಮೇಶ್ವರ್ ಅವ್ರಿಗೆ ಚಾನ್ಸ್ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಚಾನ್ಸ್ ಇತ್ತು, ಅದರ್ವೈಸ್ ಈಗಲೂ ಚಾನ್ಸ್ ಇತ್ತು, ಮಾಡ್ಲಿಲ್ಲ ನೀವು. ಅದನ್ನೇ ಚಲವಾದಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಅನಿಸ್ತಿರ್ಬೇಕು ಬೋನ್ಲೆಸ್ ಸೀಡ್ಲೆಸ್ ಇದು ನಾನಾ ಅರ್ಥಗಳನ್ನ ಕೊಡುತ್ತೆ ಅಂತ. ಕಾಫಿ, ಟೀ, ದ್ರಾಕ್ಷಿ ಎಲ್ಲ ಹೇಳ್ಬಿಟ್ರು ಅವರು, ಚಿಕನ್ ಎಲ್ಲ ಹೇಳ್ಬಿಟ್ರು. ಅಲ್ಲ ರೀ, ಬಿಜೆಪಿ ವೇದಿಕೆಯಲ್ಲಿ ಕುತ್ಕೊಂಡು ನೀವು ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲಪ್ಪ, ಇರ್ಲಿ ಬಿಡಿ, ಪರವಾಗಿಲ್ಲ. ಬದಲಾವಣೆ, ಅದು ಬದಲಾವಣೆಯ ಗಾಳಿ ಬೀಸಿದೆ ಬಿಜೆಪಿಯಲ್ಲಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೊ ಅವ್ರು ಹೇಳ್ತಿರೋ ದಲಿತ ಸಿಎಂ ಆಗ್ಬೇಕು ಅಂತ ಕಾನ್ಫಿಡೆನ್ಸ್ ಇಂದ ಕಾಂಗ್ರೆಸ್ ಅವರು ಕೇಳ್ತಾ ಇರೋದು, ನಿಜಕ್ಕೂ ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ ಅಂತ ಅದ್ ನಾನು ಒಪ್ಕೋತೀನಿ. ಧೈರ್ಯಯುತವಾಗಿ ಕೇಳಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಕ್ಕಲಿಗ ಸಮುದಾಯ ಎಲ್ಲ ನಿಂತ್ಕೊಳ್ಳುತ್ತೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕುರುಬ ಸಮುದಾಯ ಆಚೀಚೆ ಕದ್ಲಲ್ಲ, ನಿಜ. ಆದ್ರೆ ದಲಿತ ಸಮುದಾಯ ಮತ್ತು ದಲಿತರ ವಿಚಾರ ಬಂದಾಗ ಇವರೇ ಕ್ಲೇಮ್ ಮಾಡಲ್ಲ, ಸಮುದಾಯ ಬಿಟ್ಟಾಕಿ ಇವ್ರುಗಳೇ ಕ್ಲೇಮ್ ಮಾಡಲ್ಲ ಅಂತ ಪರಿಸ್ಥಿತಿಯನ್ನ ನೋಡಿದಾರೆ ನಾರಾಯಣ ಸ್ವಾಮಿ ಅವರು. ಯಾಕೆಂದ್ರೆ ಅವರು ಅದೇ ಸಮುದಾಯಕ್ಕೆ ಸೇರಿದವರು ಮತ್ತು ಕಾಂಗ್ರೆಸ್ ನಲ್ಲಿ ಇದ್ದವರು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ರಾಜಕೀಯ ಗುರುಗಳು ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು, ಅವ್ರು ಡಿನೈ ಮಾಡಿದ್ರೆ ನಾನು ಅದನ್ನ ಕರೆಕ್ಟ್ ಮಾಡ್ಕೊಳ್ತೀನಿ. ಸೊ ಹೀಗಾಗಿ ಅವ್ರು ನೋಡಿದ್ದಾರೆ, ಹಂಗಾಗಿ ಅದು ಮಾತಾಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿಯಲ್ಲಿ ನೀವು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋದ ಹೊಸ್ತರಲ್ಲೇ ತಮ್ಮ ತಲೆ ಮೇಲೆ ಬುಟ್ಟಿ ಇಟ್ಟು ಚಡ್ಡಿ ಹೊರಿಸಿದ್ರಲ್ಲ ಬಿಜೆಪಿ ಅವರು. ಮೊನ್ನೆ ನಿಮ್ಗೆ ಭರತ್ ರೈ ನಾಯಿ ತರ ಬಂದು ಬೊಗಳೋಗ್ತಾರೆ ಅಂದಾಗ ಎಷ್ಟ್ ಜನ ಮಾತಾಡಿದ್ರು ತಮ್ಮ ಪರವಾಗಿ? ಬಿಜೆಪಿಯಲ್ಲಿ ಎಷ್ಟ್ ಜನ ಮಾತಾಡಿದ್ರು? ಅಶೋಕ್ ರೈ ಅವರು ಮಾತಾಡಿದ್ರಲ್ಲ, ಅವಾಗ ಯಾರು ನಿಮ್ ಪರವಾಗಿ ಮಾತಾಡಿದ್ರು? ಚಲವಾದಿ ಅವರು ಹೇಳಿ. ನಾನ್ ಮಾತಾಡ್ದೆ, ಆಮೇಲೆ ಮಾಧ್ಯಮಗಳು ಮಾತಾಡಿದ್ರು. ಆದ್ರೆ ನಿಮ್ಮ ಪಕ್ಷದಿಂದ ಸಾಲಾಗಿ ಕಮೆಂಟ್ಗಳು, ಅದೇ RSS ಬಗ್ಗೆ ಮಾತಾಡಿದಾಗ, ಹಿಂದೂಗಳ ಬಗ್ಗೆ ಮಾತಾಡಿದಾಗ, ವಿಜೇಂದ್ರ ಅವ್ರ ಬಗ್ಗೆ ಮಾತಾಡಿದಾಗ, ಮೋದಿ ಅವ್ರ ಬಗ್ಗೆ ಮಾತಾಡಿದಾಗ ಸಾಲು ನಾಯಕರುಗಳೆಲ್ಲ ನಾಮುಂದು ತಾಮುಂದು ಅಂತ ಹೇಳಿಕೆಗಳನ್ನ ಕೊಟ್ಟು ಪ್ರತಿರೋಧ ವ್ಯಕ್ತಪಡಿಸ್ತಾರಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರೇ. ನಿಮ್ಗೆ ಅಶೋಕ್ ರೈ ನಾಯಿ ತರ ಬಂದು ನಮ್ಮಲ್ಲಿ ಬೊಗಳೋಗ್ತಾರೆ ಅಂತ ಅಂದಾಗ ಯಾರಾದ್ರೂ ಒಬ್ರು ಏನೋ ಒಂದು ಸುಮ್ನೆ ಕಾಟಾಚಾರಕ್ಕೆ ವಿಜೇಂದ್ರ ಅವ್ರು ಹೇಳಿರ್ಬೇಕು ಬಿಟ್ರೆ ಎಷ್ಟು ಜನ ತಮ್ಮನ್ನ ಡಿಫೆಂಡ್ ಮಾಡ್ಕೊಂಡ್ರಿ ಹೇಳಿ? ತಾವು ದಲಿತ ನಾಯಕರಲ್ವೇ? ಆಯ್ತು, ಮುಂದಿನ 2028ಕ್ಕೆ ನಾವು ದಲಿತ ಸಿಎಂ ಮಾಡ್ತೀವಿ ಅಂತ ಘೋಷಣೆ ಮಾಡಕ್ ಹೇಳಿ ನಿಮ್ ಪಕ್ಷದವ್ರನ್ನ ನೋಡೋಣ. ತಾಕತ್ತಿದ್ರೆ ಬೋನು, ಸೀಡು, ಇನ್ನೊಂದೇನದು ಶುಗರ್ ಎಲ್ಲ ಪ್ರದರ್ಶನ ಮಾಡಿ ಹೇಳಿ ಅಲ್ವಾ? ನೀವ್ ಹೇಳಿ. ಸೊ ನೀವು ಅವರೇ, ಅವರು ಅವರೇ, ನೀವೆಲ್ಲ ಒಂದೇ ಬಳ್ಳಿಯ ಹೂಗಳು ಅಷ್ಟೇ. ನೀವು ಪ್ರತಿಪಕ್ಷದಲ್ಲಿದ್ದಾಗ ನೀವು ಬೈತೀರಿ, ಅವ್ರು ಪ್ರತಿಪಕ್ಷದಲ್ಲಿದ್ದಾಗ ಅವ್ರು ಬೈತಾರೆ. ಆದ್ರೆ ಇಲ್ಲಿ ದಲಿತರು ಅನ್ನೋ ವಿಚಾರ ಮಾತ್ರ ಫುಟ್ಬಾಲ್ ಆಗಿದೆ. ಆ ಕಡೆಯಿಂದ ಇವ್ರು ಓದಿತಾರೆ, ಈ ಕಡೆಯಿಂದ ಅವ್ರು ಓದಿತಾರೆ. ಇದು ನಮ್ಮ ದೌರ್ಭಾಗ್ಯ. ಕೇಳೋಂಥದ್ದು, ಇಂಥ ವಿಚಾರಗಳನ್ನ ಕೇಳುವಂಥದ್ದು. ಇದನ್ನೆಲ್ಲ ಕೇಳಿಸ್ಕೊಂಡು ಇವಾಗ ಏನ್ರಿ ಹಂಗಂತೀರಾ ಅಂತ ದಲಿತ ಸಮುದಾಯ ನನ್ನ ಬೈಬಹುದು. ಇದು 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 ಫ್ಯಾಕ್ಟ್, ಇದು ಸತ್ಯ, ಇದು ಅಪಥ್ಯವಾಗಬಹುದಾದಂತಹ ಸತ್ಯ, ಹೌದಲ್ವಾ? ಅದನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಈ ಮಧ್ಯೆ DK ಶಿವಕುಮಾರ್ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ರು. ಅವರು ಜಿಮ್ ಜಾಸ್ತಿ ಮಾಡಿದ್ರಂತೆ, ನಿದ್ದೆ ಬಂದ್ಬಿಡ್ತಂತೆ. ಸೊ ನಂಗೆ ನಿದ್ದೆ ಬರ್ತಾ ಇದೆ ಅಂತಂದ್ರು. ಅದಕ್ಕೆ ಜನ, ಸಾರ್ ನೀವು CM ಆಗೋವರೆಗೂ ನಿದ್ದೆ ಮಾಡಲ್ಲ ಸಾರ್, ನಮ್ಗೆ ಗೊತ್ತು ಅಂದ್ರಂತೆ. ಆ ಸನ್ನಿವೇಶ ಒಂದ್ಸರಿ ನೋಡೋಣ ಬನ್ನಿ. ಸ್ವಲ್ಪ ಜೀವನ ಜಾಸ್ತಿ ಹೋಗ್ಬೇಕು, ಅದಕ್ಕೆ ನನಗೊಂದು ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಂತ ಬಂಧುಗಳೇ, ಸ್ವಲ್ಪ ಜೀವನ ಜಾಸ್ತಿ ಹೋಗ್ಬೇಕು, ಅದಕ್ಕೆ ನನಗೊಂದು ಕೊಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಂತ ಬಂಧುಗಳೇ. ಸೊ ಅಭಿಮಾನಿಗಳ ಒತ್ತಾಯ
ಒತ್ತಾಯ ಅಲ್ಲ, ಅದೇ ಕಟು ಸತ್ಯ. ಅವ್ರು ನಿದ್ದೆ ಮಾಡಲ್ಲ ಮುಖ್ಯಮಂತ್ರಿ ಆಗೋವರೆಗೂ. ಆದ್ರೂ ಇದನ್ನ ನಾನು ಮೆಚ್ತೀನಪ್ಪ, ಬಿಟ್ಟು ಬಿಡ್ಲಾರ್ದಂಗೆ ಮರಳಿ ಯತ್ನವ ಮಾಡು ಅಂತ ಮಾಡ್ತಾರೋ ಬಿಡ್ತಾರೋ, ಬಟ್ ನನ್ನ ಯತ್ನ ಅಂತೂ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ನಿಜ ಅಲ್ವಾ. ಪ್ರಯತ್ನ, ಪ್ರಾರ್ಥನೆ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆ ಯಾರೋ ಹೇಳಿದ್ರು, ಅಯ್ಯ ಸಾರ್ ಸುಮ್ನೆ ಇರಿ, ನಿಮ್ಗೆ ಎಲ್ಲಿ ನಿದ್ದೆ ಬರುತ್ತೆ, ನೀವು ಸಿಎಂ ಆಗೋವರೆಗೂ ನಿದ್ದೆ ಮಾಡಲ್ಲ ಅಂತ. ಅದೇನೋ ನಿಜ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.